ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾವರ್. ಆದ್ಮೇಲೆ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಂತೆ ಆಯಿತು. ಬೇರೆ ಗೊತ್ತಿದ್ದ ವಿಷಯದ ಚರ್ಚೆ ಇಡೀ ದೇಶ ತುಂಬ ನಡೀತಾ ಇದೆ. ಸ್ವತಃ ಮೋಹನ್ ಭಾಗವತರು ಈ ಒಂದು ಶತಕ ಅನ್ನುವಂಥ ಸಿನಿಮಾದ ಹಾಡು ತಯಾರು ಮಾಡೋ ಮುಂದೆ ಒಂದು 100 ವರ್ಷ ಅಂತ RSSದು ಒಂದು ಕಥೆ ರೂಪದಲ್ಲಿ ಹೆಣೆಯುವಂಥ ಒಂದು ಗೀತೆ ಸಂದರ್ಭದಲ್ಲೇ ಈ ರಾಷ್ಟ್ರೀಯ ಸ್ವಯಂ ಸೇವಕದ ಬಗ್ಗೆ ಒಂದು ಮಾತು ಮಾತಾಡಿದ್ದಾರೆ. ಮತ್ತು ಅದರಲ್ಲೂ ಈ ವರ್ಷದ 15ರಿಂದ ಅಂದರೆ ಜನವರಿ 15ರಿಂದ 1 ಲಕ್ಷಕ್ಕೂ ಹೆಚ್ಚು ಹಿಂದೂ ಸಮ್ಮೇಳನ ಇಡೀ ದೇಶದಲ್ಲಿ ಮಾಡ್ತೀವಿ, ಹಿಂದೂಗಳ ಸಮ್ಮೇಳನ ಮಾಡ್ತೀವಿ ಅಂತ ಒಂದು ಮಾತನ್ನು ಮಾತಾಡಿದ್ದಾರೆ. ಅದರ ಮುಖ್ಯವಾಗಿ ಬ್ರುಜ್ ಪ್ರಾಂತ್ಯದ ಪ್ರಚಾರ ಪ್ರಮುಖ ಕೀರ್ತಿ ಕುಮಾರ್ ತಿಳಿಸಿದ್ದಾರೆ. ನಾವು ಎಷ್ಟೆಲ್ಲ ಮಾಡ್ತೀವಪ್ಪ, ಎರಡಲ್ಲ 1 ಲಕ್ಷಕ್ಕೂ ಹೆಚ್ಚು ಹಿಂದೂ ಸಮ್ಮೇಳನಗಳನ್ನು ಸಮಾವೇಶಗಳನ್ನು ಮಾಡ್ತೀವಿ ಅನ್ನುವಂಥದ್ದು. ಯಾಕಂದರೆ ಹಿಂದುತ್ವ ಬೆಳಿಬೇಕಾಗ್ಯದ, ಉಳಿಬೇಕಾಗಿದೆ ಅನ್ನೋದು ಅವರ ದೃಷ್ಟಿಕೋನ. ಅದರಲ್ಲಿ ನಾವು ಇತ್ತೀಚೆಗೆ ಭಾಳಷ್ಟು ಚರ್ಚೆ ಮಾಡ್ತಾ ಇದ್ದೀವಿ, ಇಲ್ಲ RSS ಬದಲಾವಣೆ ಆಗ್ತಾಯಿದೆ ಅಂತೇಳಿ. ಆ ನೆಲೆಗಟ್ಟಿನಲ್ಲೇ ನಾವು ನೋಡೋ ಸಂದರ್ಭದಲ್ಲೇ ನಮ್ಮ ಸರ್ ಸಂಚಾಲಕ ಮೋಹನ್ ಭಾಗವತರು ಇದರ ನೆಲೆಯಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಬದಲಾಗಿಲ್ಲ. ಈ ಮಾತು ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗಿದೆ. ತನ್ನ ಮೂರು ಸ್ವಲ್ಪ ಏನು ಬದಲಾಗಿಲ್ಲ, ಅದೆಲ್ಲೇ ಅದ, ತನ್ನ ವ್ಯಕ್ತಿತ್ವವನ್ನು ಬಿಟ್ಟು ಕೊಡುವುದಿಲ್ಲ. ಇದರರ್ಥ ನಾವು ಹಿಂದುತ್ವವಾದವನ್ನು ನಾವು ಮಾಡೋರಪ್ಪ ಅನ್ನುವಂಥದ್ದು. ನಾವು ಚಾತುರ್ವರ್ಣದಲ್ಲಿ ನಂಬಿಕೆಟ್ಟಂಥವ್ರು ಅಂತ ಹೇಳೋರು. ನಾವು ಹಿಂದುತ್ವ ಅಂದರೆ ಇದ್ರ ಜೊತೆಗೆ ಸನಾತನಿಗಳು ಅಂತ ಹೇಳುವಂಥವ್ರು. ಇಲ್ಲಿ ಜಾತಿ ಪದ್ಧತಿಯನ್ನು ಒಗ್ಗಿಕೊಂಡು ಹೋಗುವಂಥವ್ರು ಅಂತೂ ಅರ್ಥ ಆಗ್ತದೆ.